ಶ್ರೀ ಲಲಿತಾ ಸಹಸ್ರನಾಮ ಮಂತ್ರ 68. ಶ್ರುತಿ ಸೀಮಂತ ಸಿಂಧೂರಿ ಕೃತ ಪಾದಾಬ್ಜ ಧೂಲಿಕಾ ಸಕಲಾಗಮ ಸಂದೋಹ ಶುಕ್ತಿ ಸಂಪುಟ ಮೌಕ್ತಿಕ. ತಾಯಿಯ ಪಾದಗಳು ಅತ್ಯಂತ ಪವಿತ್ರವಾಗಿದ್ದು, ಆಕೆಯ ಪಾದದ ಧೂಳಿನಿಂದ ಮಾತ್ರವೇ ನಮ್ಮ ಸಕಲ ಪಾಪಗಳು ತೊಡೆದು ಹೋಗಿ ನಮ್ಮನ್ನು ಮುಕ್ತಿಯೆಡೆಗೆ ಕರೆದೊಯ್ಯುವ ಶಕ್ತಿ ಹೊಂದಿವೆ. ಅಂತಹ ತಾಯಿಯ ಪಾದಗಳಿಗೆ ಅರ್ಚನೆ ಮಾಡಿದ ಕುಂಕುಮ ಅಥವಾ ಸಿಂಧೂರವನ್ನು ಧರಿಸಿದರೆ ನಾವು ಸಹ ಅಷ್ಟೇ ಪವಿತ್ರರಾಗುತ್ತೇವೆ. ತೇಜೋಮಯಳಾದ ತಾಯಿಯ ಮೊಗದಲ್ಲಿನ ಆ ಮಂದಹಾಸ, ತೇಜಸ್ಸು, ಕಳೆ ಆ ತಾಯಿಯ ಪಾದದಲ್ಲಿನ ಕುಂಕುಮವನ್ನು ಸಿಂಧೂರವಾಗಿ ಧರಿಸಿದ ಮಾತ್ರಕ್ಕೆ ನಮಗೆ ಸ್ವಂತವಾಗುತ್ತದೆ. ತಾಯಿಯ ಪಾದಗಳ ಮೇಲೆ ನಮ್ಮ ತಲೆ ಇಟ್ಟು ನಮಸ್ಕರಿಸುವಾಗ ಆಕೆಯ ಪಾದಗಳ ಪೂಜೆ ಮಾಡಿದ ಒಂದೇ ಒಂದು ಚುಕ್ಕೆ ಕುಂಕುಮ ನಮ್ಮ ಬೈತಲೆಗೆ ಅಂಟಿಕೊಂಡರೆ ಸಾಕು, ನಮ್ಮ ಜನ್ಮ ಧನ್ಯವಾಗುತ್ತದೆ. ಅಕ್ಷರ ಜ್ಞಾನವೂ ಇಲ್ಲದವನು ಮಹಾಜ್ಞಾನಿಯಾಗುತ್ತಾನೆ. ಸರಸ್ವತಿಯ ಸಾಕ್ಷಾತ್ಕಾರವಾಗುತ್ತದೆ. ವೇದ ಆಗಮಗಳಲ್ಲಿ ತಾಯಿಯ ಕುರಿತಾಗಿ ನೀಡಿರುವ ಈ ಅಮೂಲ್ಯವಾದ ವಿಚಾರಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು.